ಕರ್ನಾಟಕ ರತ್ನ ದೊಡ್ಡಮನೆ ಕುಡಿ ಅಭಿಮಾನಿಗಳ ದೇವರು ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಇವತ್ತು. ಅಪ್ಪು ಇವತ್ತು ನಮ್ಮ ಜೊತೆಗೆ ದೈಹಿಕವಾಗಿ ಇಲ್ಲ ಅನ್ನೋದನ್ನ ಬಿಟ್ರೆ ಅಭಿಮಾನಿಗಳು ಅವರು ನಡೆದು ಬಂದಂತಹ ಹಾದಿಯಲ್ಲಿ ಸಾಕ್ತಾ ಇದ್ದಾರೆ. 49ನೇ ಹುಟ್ಟುಹಬ್ಬವನ್ನ ಅವರ ಸಮಾಧಿಯ ಮುಂದೆ ಕುಟುಂಬಸ್ಥರು ಪೂಜೆ ಕೈಂಕರ್ಯಗಳನ್ನು ನಡೆಸೋದ್ರ ಮೂಲಕ ಅವರ ಇಷ್ಟದ ತಿಂಡಿಗಳನ್ನು ಇಡೋದ್ರ ಮೂಲಕ ನೆರವೇರಿಸಿದ್ದಾರೆ. ಅಪ್ಪು ಸಮಾಧಿಗೆ ಕುಟುಂಬಸ್ಥರು ಪೂಜೆ ಸಲ್ಲಿಸ್ತಾ ಇರೋ ದೃಶ್ಯಗಳನ್ನು ಗಮನಿಸ್ತಿದ್ದೀರಿ. ರಾಘವೇಂದ್ರ ರಾಜ್ಕುಮಾರ್, ವಿನಯ್ ಯುವರಾಜ್ಕುಮಾರ್ ಮಗಳು ಬಂದಿತ್ತ ಪೂಜೆ ಸಲ್ಲಿಸಿದ್ದಾರೆ. ಇನ್ನು ಇದೇ ವೇಳೆ ಅಭಿಮಾನಿಗಳು ಅಪ್ಪು ಅಪ್ಪು ಅಂತ ಘೋಷಣೆ ಕೂಗಿದ್ದಾರೆ. ಅಭಿಮಾನಿಗಳು ಇವತ್ತು ತಂಡೋಪತಂಡವಾಗಿ ಆಗಮಿಸಿದ್ದಾರೆ. ಪ್ರತಿನಿತ್ಯ ಹಬ್ಬದಂತೆ ದೇವಸ್ಥಾನಕ್ಕೆ ಬರೋ ರೀತಿಯಲ್ಲಿ ಜನ ಬರ್ತಿರ್ತಾರೆ. ಕಂಠೀರವ ಸ್ಟುಡಿಯೋದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ನಮ್ಮ ಪ್ರತಿನಿಧಿ ದೀಪಿಕಾ ಹಾಗೆ ಕೀರ್ತಿ ಪಾಟೀಲ್. ನಾನು ಮೊದಲಿಗೆ ದೀಪಿಕಾ ಬಳಿ ಹೋಗ್ತೀನಿ. ದೀಪಿಕಾ, ಮಧ್ಯಾಹ್ನದ ಹೊತ್ತಿಗೆ ನಾವು ಬಂದಿದ್ದೀವಿ. ಪ್ರತಿದಿನ ಅಪ್ಪು ಸಮಾಧಿಗೆ ಭೇಟಿ ಮಾಡಿರುವಂತಹ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾದ್ರೆ ಇವತ್ತು ಅವರ ದೇವರ ಆರಾಧನೆ. ಸೊ ಹೇಗೆ ನಡೀತಾ ಇದೆ ಸಂಭ್ರಮ, ಜೊತೆಗೆ ಅಲ್ಲಿಯ ಒಂದು ಹರ್ಷೋದ್ಗಾರ ಎಷ್ಟರ ಮಟ್ಟಿಗೆ ಅಭಿಮಾನಿಗಳಲ್ಲಿ ವ್ಯಕ್ತವಾಗ್ತಾ ಇದೆ? ಎಸ್ ಪ್ರತಿಭಾ, ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ 49ನೇ ವರ್ಷದ ಹುಟ್ಟುಹಬ್ಬವನ್ನ ಅಭಿಮಾನಿಗಳು ಭರ್ಜರಿಯಾಗಿ ಆಚರಣೆ ಮಾಡಿದ್ದಾರೆ. ಅವರ ಒಂದು ಅನುಪಸ್ಥಿತಿಯಲ್ಲೇ ಇವತ್ತು ಹಬ್ಬವನ್ನ ಅಭಿಮಾನಿಗಳು ಸ್ಫೂರ್ತಿ ದಿನವಾಗಿ ಆಚರಣೆ ಮಾಡ್ತಾ ಇರುವಂತದ್ದು. ಬೆಳಗ್ಗೆಯಿಂದ ಕೂಡ ಕುಟುಂಬಸ್ಥವರಿಂದ ಪೂಜೆ ನೆರವೇರಿದೆ. ಸದ್ಯಕ್ಕೆ ಅವರ ಕುಟುಂಬದವರಾದಂತಹ ಧೀರನ್ ರಾಮ್ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಅಪ್ಪು ಬರ್ಡೇ ಅಂದ್ರೆ ಪ್ರತಿ ಸಲ ನಿಮ್ಮ ಮನೇಲಿ ಒಂದು ಖುಷಿ ಇರುತ್ತೆ. ಅವ್ರು ಇಲ್ಲದ್ದು ಮೂರನೇ ವರ್ಷದ್ದು. ಸೊ ಈ ಸಲದ ಹಬ್ಬ ಯಾವ ತರ ಇತ್ತು? ಮನೇಲಿ ಪೂಜೆ ಏನಾದ್ರು ಮಾಡಿದ್ರಾ? ಹೇಗೆ? ಅದೇ ಇಲ್ಲಿ ಬಂದು ಪೂಜೆ ಮಾಡಿದ್ರು ಮನೆಯವರು ಬಂದು. ನಾನು ಇವಾಗ ಬಂದು ಒಂದು ಅನ್ನದಾನ ಒಂದು ಕಾರ್ಯಕ್ರಮ ನಡೆಯುತ್ತೆ. ಆಮೇಲೆ ಅವರ ಅಭಿಮಾನಿಗಳಿಂದ ಎಲ್ಲ ಕಡೆ ಒಂದು ಆರ್ಭಟ ನಡೀತಾ ಇದೆ. ಮೊನ್ನೆ ಜಾಕಿ ಬೇರೆ ರಿಲೀಸ್ ಆಗಿದೆ. ಅದನ್ನು ಜನ ನೋಡಿ ಆವಾಗ ಎಷ್ಟು ಖುಷಿ ಪಟ್ಟರು ಅದು ಡಬಲ್ ಅಷ್ಟು ಖುಷಿ ಈಗ ಪಡ್ತಾ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರ ಬರ್ಡೇ ಅಂತ ಬಂದಾಗ ನಮಗೆ ನೆನಪಿರೋದು ಅಂತ ಬಂದಾಗ ಯಾವಾಗಲೂ ಕಾಡುತ್ತೆ ಅಂತ ಬಂದಾಗ ಆ ಮನೇಲಿ ಒಂದು ಸಂಭ್ರಮ, ಸಡಗರ, ಕೂಗಾಟ, ಕಿರ್ಚಾಟ, ಎಲ್ಲರೂ ಮನೆ ಒಳಗಡೆ ಬಿಡೋದು, ನಮ್ಮವ್ರು ಕೇಕ್ ಬಂದಾಗ ಅದೆಲ್ಲ ಬಿಡೋದು, ಆ ಒಂದು ಆರ್ಭಟ, ಆ ಒಂದು ಏನಂತೀರಿ ಹಾರ ಹಾಕೋದು ಮಾಮನ ಮೇಲೆ, ಅದೆಲ್ಲ ರಾತ್ರಿಯಿಂದನೇ ಸ್ಟಾರ್ಟ್ ಆಗುತ್ತೆ. ನಿಮಗೆಲ್ಲ ಗೊತ್ತು, ಬೆಳಗ್ಗೆಯಿಂದ ನಡೆಯುತ್ತೆ. ಮತ್ತು ಎಲ್ರಿಗೂ ಅಭಿಮಾನಿ ದೇವರಿಗೆ ಊಟದ ಒಂದು ವ್ಯವಸ್ಥೆ ಇರ್ಬೋದು. ಬ್ಲಡ್ ಕ್ಯಾಂಪ್ ಒಂದು ನಡೆಯುತ್ತೆ. ಸಾಯಂಕಾಲ ಆಗ್ತದಂಗೆ ಹಂಗೆ ಕುಟುಂಬದವರೆಲ್ಲ ನಾವೆಲ್ಲ ಒಂದು ನಮ್ಮದೆಲ್ಲ ಕೇಕ್ಸ್ ಎಲ್ಲ ಇಟ್ಟು ನಾವೆಲ್ಲ ಕೇಕ್ ಕಟ್ ಮಾಡಿ ಅದು ಆ ಒಂದು ಖುಷಿನೇ, ಆ ಒಂದು ವಾತಾವರಣ ಬೇರೆನೇ ಇತ್ತು. ಅದನ್ನು ಇಷ್ಟು ಬೇಗ ಕಳ್ಕೊಂಬಿಟ್ಟವಲ್ಲ ಅಂತ ಒಂದು ಬೇಜಾರಾಗುತ್ತೆ ಅಷ್ಟೇ. ಇಷ್ಟು ಬೇಗ ಅದೆಲ್ಲ ಮುಗಿದೋಯ್ತಲ್ಲ ಅಂತ. ಅಂದರೆ ತಾತನಾದ್ಮೇಲೆ ನಾವು ಮತ್ತೆ ಆ ಒಂದು ಕೂಗಾಟ, ಕಿರ್ಚಾಟ ಇರ್ಬೋದು ಎಲ್ಲ ನೋಡಿದ್ದು ಅಪ್ಪು ಮಾಮ ಅವರ ಒಂದು ಬರ್ಡೇಲಿ. ಸೊ ಅವೆಲ್ಲ ತುಂಬ ಮಿಸ್ ಮಾಡ್ಕೊತೀವಿ. ಕಣ್ಮುಂದೆನೇ ಈಗಲೂ ಕಣ್ಮುಂದೆನೇ ಇದೆ. ಮೊನ್ನೆ ಜಾಕಿ ಸಿನಿಮಾ ನೋಡಿದ್ಮೇಲಂತೂ ಭಾಳ ಥರ ಮಿಕ್ಸ್ಡ್ ಇಮೋಷನ್ಸ್, ಬೇಜಾರಾಗೋಯ್ತು ಆ ಸಿನಿಮಾ ನೋಡಿದ ತಕ್ಷಣ. ಒಂದು ಕಡೆ ಖುಷಿ, ಒಂದು ಕಡೆ ಬೇಜಾರು. ಯಾಕಂದರೆ ಪ್ರತಿ ಒಂದು ಅವ್ರ ಸಿನಿಮಾ ರಿಲೀಸ್ ಆದಾದ್ಮೇಲೆ ಕೇಕ್ ಕಟ್ ಮಾಡ್ತಾ ಇದ್ವಿ ನಾವು, ಮನೆಗೆ ಹೋಗ್ಬಿಟ್ಟು ನಾವೆಲ್ಲ ಕೇಕ್ ಕಟ್ ಮಾಡ್ತಾ ಇದ್ವಿ. ಸೊ ಅದೆಲ್ಲ ಈಗ ಮಾಡೋಕ್ಕಾಗಲ್ಲ ಅಂತ ಒಂದು ಬೇಜಾರು ಯಾವಾಗಲೂ ಕಾಡ್ತಾ ಇರ್ತದೆ. ಸರ್, ಜೇಮ್ಸ್ ನಿಮ್ಮ ಕೊನೆಯ ನಿರ್ದೇಶನದ ಚಿತ್ರ ಅಪ್ಪು ಅವರಿಗೆ ಸೊ ಇವತ್ತು ಸ್ಫೂರ್ತಿ ದಿನವಾಗಿ ಮಾಡ್ತಾ ಇದ್ದಾರೆ. ಜೇಮ್ಸ್ ಒಂದು ಸ್ಫೂರ್ತಿ ಆದರೆ ಇವತ್ತು ಅಭಿಮಾನಿಗಳಿಗೆ ಒಂದು ಸ್ಫೂರ್ತಿ, ಏನು ಹೇಳಕ್ಕೆ ಇಷ್ಟ? ಖಂಡಿತ. ಯಾಕಂತಂದರೆ ಅಪ್ಪು ಸರ್ ಬದುಕದಂಥ ರೀತಿ, ಅವರು ನಡ್ಕೊಂಬಂದಂಥ ರೀತಿ, ಎಲ್ಲರೂ ಹುಡ್ತಾರೆ ಎಲ್ಲರೂ ಸಾಯ್ತಾರೆ, ಅದೇ ಬದುಕಿದ್ರೆ ಈ ಥರ ಬದುಕಬೇಕಪ್ಪ ಅಂತ ಒಂದು ಸ್ಫೂರ್ತಿ, ಒಂದು ಇನ್ಸ್ಪಿರೇಷನಲ್ ಪರ್ಸನಾಲಿಟಿ, ವ್ಯಕ್ತಿತ್ವ ಅಂತ ಏನು ಹೇಳ್ತೀವಿ, ಅದು ಅಪ್ಪು ಸರ್. ಆ್ಯಂಡ್ ಇವತ್ತು ಕನ್ನಡದ ನೆಲ, ಜಲ, ಭಾಷೆಗಳಲ್ಲಿ ಅಪ್ಪು ಸರ್ ಬೆರೆತ್ಕೊಂಡಿದ್ದಾರೆ. ಒಳ್ಳೆತನದ ರಾಯಭಾರಿಯಾಗಿ ಅಪ್ಪು ಸರ್ನ ನೋಡ್ತಾ ಇದ್ದಾರೆ ಜನ. ಅಂಡ್ ನಾವೆಲ್ಲ ಪುಣ್ಯ ಮಾಡಿದ್ವಿ ಅಂತ ಅನ್ಸುತ್ತೆ ದೇವಮಾನವನ ಜೊತೆ. ದೀಪಿಕಾ ಡೀಟೈಲ್ಸ್ಗಾಗಿ. ಎಸ್, ನಾನು ಕೀರ್ತಿ ಅವ್ರ ಬಳಿ ಹೋಗ್ತೀನಿ. ಕೀರ್ತಿ, ನೀವಿರುವ ಸ್ಥಳದಲ್ಲಿ ಅಭಿಮಾನಿಗಳ ದಂಡೆ ನಿಂತಿದೆ ಅಂತ ನಾನು ಭಾವಿಸ್ತೀನಿ. ಏನ್ ಹೇಳ್ತಿದ್ದಾರೆ ಅಭಿಮಾನಿಗಳು? ಹೌದು ಪ್ರತಿಭಾ ಅವರೇ, ಅಭಿಮಾನಿಗಳು ಬೆಳಗಿನಿಂದಲೂ ಉರಿ ಬಿಸಿಲಿದ್ರು ಲೆಕ್ಕಿಸದೆ ಬರ್ತಿದ್ದಾರೆ. ಇನ್ನು ಜೊತೆಗೆ ಕೆಲವರು ಪಾದರಕ್ಷೆಗಳನ್ನು ಬಿಟ್ಟು ಬರಿಗಾಲಿನಲ್ಲೇ ಬರ್ತಿದ್ದಾರೆ ಅಪ್ಪು ದರ್ಶನ ಪಡೆದುಕೊಳ್ಳಕ್ಕೆ. ಅಪ್ಪು ಅವರು ಒಂದು ರೀತಿ ನಮ್ಮ ಮನೆ ದೇವರು, ಹಾಗಾಗಿ ಯಾವಾಗಲೂ ಅವ್ರನ್ನ ಪೂಜಿಸ್ತಾ ಇರ್ತೀವಿ. ನಮ್ಮ ಮನೆಯಲ್ಲಿ ಯಾವ ರೀತಿಯ ದೇವರು ನಮಗೆ ಮುಖ್ಯ, ಅದೇ ರೀತಿ ಅಪ್ಪು ಅವರು ನಮ್ಮ ಮುಖ್ಯ ಅನ್ನೋ ರೀತಿಯಲ್ಲಿ ಅವ್ರು ಬರ್ತಿರುವಂತದ್ದು. ಅವ್ರ ಭಾವಚಿತ್ರವನ್ನು ಹಿಡ್ಕೊಂಡು ಬರ್ತಿದ್ದಾರೆ. ಜೊತೆಗೆ ಒಂದಷ್ಟು ಮಾತುಗಳನ್ನ ಹೇಳ್ತಿದ್ದಾರೆ. ಇಲ್ಲಿ LED ಸಹ ಇದೆ. LEDಯಲ್ಲಿ ಅವರ ಹಾಡು ಬರ್ತಿದ್ದಂಗೆ ಅಲ್ಲಿ ಎಲ್ಲರೂ ಕುಣಿತಾ ಇದ್ದಾರೆ. ಅಪ್ಪು ಅವರು ಎಲ್ಲೂ ಹೋಗಿಲ್ಲ, ನಮ್ಮೊಟ್ಟಿಗೆ ಇದ್ದಾರೆ ಅನ್ನುವಂಥದ್ದನ್ನ ಹೇಳ್ತಿದ್ದಾರೆ. ಜೊತೆಗೆ ಜಾಕಿ ಸಿನಿಮಾ ರಿಲೀಸ್ ಆಗಿರುವಂತಹ ಖುಷಿನಲ್ಲೂ ಅವರಿದ್ದಾರೆ. ಜೊತೆಗೆ ಶಿವಣ್ಣ ಅವರು ಯಾವಾಗ ಬರ್ತಾರೆ ಅನ್ನುವಂತ ಆಗಮನದಲ್ಲೂ ಕೂಡ ಅವರು ವೆಯ್ಟ್ ಮಾಡ್ತಿದ್ದಾರೆ. ಜಾಕಿ ಸಿನಿಮಾ ರಿಲೀಸ್ ಆಗಿ ಮೊದಲ ದಿನವೇ 1 ಕೋಟಿ ಕಲೆಕ್ಷನ್ ಪಡ್ಕೊಂಡಿದೆ. ಇನ್ನು ಇವತ್ತು ಸಂಡೇ ಯಾವ ರೀತಿಯ ಲೆಕ್ಕಾಚಾರ ಅದು ಕಲೆಕ್ಷನ್ ಎಲ್ಲ ಆಗಿದೆ ಅನ್ನುವಂತ ಒಂದು ಲೆಕ್ಕಾಚಾರ ಸಹ ಅವರ ಅಭಿಮಾನಿ ಬಳಗದಲ್ಲಿ ಕುತೂಹಲ ಮೂಡಿಸಿದೆ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಕೀರ್ತಿ ಡೀಟೈಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ.
ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.